ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲೊಂದು ಪ್ಯಾನಲ್ ಬೋರ್ಡ್ ಟೆಸ್ಟಿಂಗ್ ಬಂದಿದ್ದೀನಿ, ಬನ್ನಿ ನೋಡೋಣ ಏನಾಗಿದೆ ಅಂದ್ಬಿಟ್ಟು. ಮತ್ತು ಅವರು ಫ್ಯೂಸ್ ತೆಗ್ದು ಮಡಗಿದ್ದಾರೆ, ಮೋಟ್ರ್ ಓಡ್ತಾ ಇಲ್ಲ ಅಂದ್ಬಿಟ್ಟು. ನೋಡಿ, ಈ ರೀತಿ ಏನಾರ ಟ್ರಬಲ್ ಆದಾಗ ಫ್ಯೂಸ್ ತೆಗ್ದು ಮಡಗ್ಬಿಡಿ, ಏನೂ ಟ್ರಬಲ್ ಆಗೋಲ್ಲ. ಬನ್ನಿ ಫ್ಯೂಸ್ ಹಾಕಿ ನೋಡೋಣ ಏನು ಟ್ರಬಲ್ ಆಗಿದೆ ಅಂದ್ಬಿಟ್ಟು. ನಾವು ಟೆಸ್ಟಿಂಗ್ ಮಾಡ್ಕೋತೀವಿ. ಫ್ಯೂಸ್ ಹಾಕ್ಬಿಟ್ಟು ಮೋಟ್ರ್ ಆನ್ ಮಾಡೋಣ. ಮೋಟ್ರ್ ಆನ್ ಆಗಿದೆ, 15 ಆಂಪ್ಸ್ ತಗೋತಾ ಇದೆ ಕ್ಲೀನಾಗೇ. ಮತ್ತು ಇನ್ನೇನು ಟ್ರಬಲ್ ಇದೆ, ಇದು ಚೆನ್ನಾಗೆ ಓಡ್ತಾ ಇದೆ ಅಂದ್ಬಿಟ್ಟು ನೋಡಿದೆ. ಆಮೇಲೆ ಅವ್ರು ಬಂದು ಹೇಳಿದ್ರು ನನಗೆ, ಕೇಬಲ್ಲು ಇಲ್ಲೊಂದು ತಾವು ಸುಟ್ಟೋಗಿದೆ ಅಂತ. ಇಲ್ಲ ಅಣ್ಣ, ಚೆನ್ನಾಗಿ ಓಡ್ತಾ ಇದ್ದಲ್ಲ, ಕೇಬಲ್ ಏನಾರ ಟ್ರಬಲ್ ಆದರೆ ಮೋಟ್ರು ರನ್ ಆಗಬಾರ್ದು ಅಲ್ವಾ ಅಂತ ಹೇಳಿದೆ. ಅವಾಗ ಅವರು, ಇಲ್ಲ ಕಣಪ್ಪ, ಕೇಬಲ್ ಸುಟ್ಟೋಗಿದೆ, ಆದರೂ ಮೋಟ್ರ್ ರನ್ ಆಗ್ತಾಯಿದೆ ಅಂತ ಹೇಳಿದ್ರು. ನೋಡಿ, ಅಲ್ಲಿ ನೀರು ಬರ್ತಾಯಿದೆ. ಅಲ್ಲಿ ಬನ್ನಿ ಕೇಬಲ್ ಎಲ್ಲಿ ಬಸ್ಟ್ ಆಗಿದೆ ನೋಡೋಣ. ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಹೋದ. ಬನ್ನಿ ನೋಡೋಣ, ಇಲ್ಲೆಲ್ಲ ಚೆನ್ನಾಗಿದೆ ಕೇಬಲ್ಲು. ನೋಡಿ, ಇಲ್ಲೇ ಕೇಬಲ್ ಬಸ್ಟ್ ಆಗಿರ್ಬೋದು. ನೋಡಿ, ಇಲ್ಲಿ ಕೇಬಲ್ ಬಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಆದರೂ ಮೋಟ್ರ್ ರನ್ ಆಗ್ತಾಯಿದೆ. ನೋಡಿ, ಇಲ್ಲಿ ಕೇಬಲ್ ಬಸ್ಟ್ ಆಗಿದೆ. ಇಲ್ಲಿ ತೋರಿಸ್ತೀನಿ ಕ್ಲೀನಾಗೆ. ನೋಡಿ, ಈ ಕಡೆ ಮೋಟ್ರ್ ಇಲ್ಲೇ ಇರೋದು. ನೋಡಿ, ಅಲ್ಲಿ ಬೋರ್ ಕಾಣಿಸ್ತಾ ಇದೆ, ಆದರೂ ಮೋಟ್ರ್ ರನ್ ಆಗ್ತಾಯಿದೆ. ನೋಡಿ, ಇಲ್ಲಿ ನೀರು ಹೋಗ್ತಾಯಿದೆ, ಅಲ್ಲಿ ಮುಂದೆ ನೀರು ಹೋಗ್ತಾಯಿದೆ. ಬನ್ನಿ ಕೇಬಲ್ಲು ಯಾವ ರೀತಿ ಸುಟ್ಟೋಗ್ತಾ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಹೊಗೆ ಬತ್ತಿದೆ, ಇದು ಅಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೇಬಲ್ ಸುಟ್ಟೋಗಿದ್ರು ಮೋಟ್ರ್ ರನ್ ಆಗ್ತಾಯಿದೆ. ಈ ರೀತಿ ಟ್ರಬಲ್ ಆಗಿದಾಗ ನೀವು ಏನು ಮಾಡ್ತೀರಿ ಅಂದರೆ, ಆನ್ ಮಾಡೋಕ್ಕೆ ಹೋಗಬೇಡಿ ಮೋಟ್ರನ್ನ. ನೋಡಿ ಯಾವ ರೀತಿ ಸುಟ್ಟೋಗ್ತಾ ಇದೆ ಅಂದ್ಬಿಟ್ಟು. ನೋಡಿ, ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಫ್ಯೂಸ್ ತೆಗ್ದು ಮಡಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದರೆ ಮೋಟ್ರು ಸುಟ್ಟೋಗೋದು. ಬನ್ನಿ ಇವಾಗ ಮೋಟ್ರ್ ಹೋಗಿ ಆಫ್ ಮಾಡೋಣ. ನೋಡಿ, ಆದರೂ ಮೋಟ್ರ್ ರನ್ ಆಗ್ತಾಯಿದೆ ನೋಡಿ ಅಲ್ಲಿ. ಬನ್ನಿ ಫಸ್ಟು ಮೋಟ್ರ್ ಆಫ್ ಮಾಡೋಣ. ನಾನು ಟೆಸ್ಟಿಂಗ್ ಅಂದ್ಬಿಟ್ಟು ಮಾಡ್ಕೊಂಡಿದ್ದಷ್ಟೇ, ನಾನೇನು ವೀಡಿಯೋ ಮಾಡಬೇಕಂತಲೇ ಮಾಡಲಿಲ್ಲ, ಟೆಸ್ಟಿಂಗ್ ಮಾಡ್ಕೋಬೇಕು ಅಂದ್ಕೊಂಡು ಮಾಡಿದ್ದು. ಈ ರೀತಿ ಟ್ರಬಲ್ ಆದಾಗ ಮೋಟ್ರುಗಳು ಸುಟ್ಟೋಗುತ್ತೆ. ಇವಾಗ ಫ್ಯೂಸ್ ತೆಗೆದ್ಬಿಟ್ಟು ಆ ವೈರ್ನ ಜಾಯಿಂಟ್ ಹಾಕ್ಬಿಟ್ಟು ಮೋಟ್ರ್ ರನ್ ಮಾಡೋಣ. ಬನ್ನಿ ನೋಡಿ ಯಾವ ರೀತಿ ಸುಟ್ಟೋಗಿದೆ ಅಂದ್ಬಿಟ್ಟು. ನೋಡಿ ಕೇಬಲ್ ಯಾವ ರೀತಿ ಸುಟ್ಟೋಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ. ಈ ರೀತಿ ಟ್ರಬಲ್ ಆದಾಗ ನೀವು ಫ್ಯೂಸು ತೆಗ್ದು ಮಡಗ್ಬಿಡ್ಬೇಕು, ರನ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಮೋಟ್ರ್ ನೀರು ಬರ್ತಾಯಿದೆಯಲ್ಲ ಅಂತ ಅಂದ್ಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ, ಮೋಟ್ರ್ ವೈಂಡಿಂಗ್ ಸುಟ್ಟೋಗುತ್ತೆ. ನೋಡಿ ಯಾವ ರೀತಿ ಸುಟ್ಟೋಗಿದೆ ಅಂದ್ಬಿಟ್ಟು ಕೇಬಲ್ಲು. ಯಾಕೆ ಈ ರೀತಿ ಟ್ರಬಲ್ ಆಗುತ್ತೆ ಅಂದರೆ, ಕೇಬಲ್ ವೀಕ್ ಆಗಿಬಿಟ್ಟು ಈ ರೀತಿ ಸುಟ್ಟೋಗಿದೆ. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಕೇಬಲ್ನ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ ಯಾವ ರೀತಿ ಸುಟ್ಟೋಗಿದೆ. ಅಷ್ಟಾನು ಮತ್ತು ನೀಲಿ 2 ವೈರು ಟಚ್ ಆಗಿಬಿಟ್ಟು ಆ ರೀತಿ ಸುಟ್ಟೋಗಿರೋದು. ಅದು ಕಂಟಿನ್ಯೂಟಿ ಇದೆ, ಅದಕ್ಕೆ ಮೋಟ್ರು ಓಡ್ತಾ ಇರೋದು. ಏನಂದರೆ ಕಾಪರು ಫುಲ್ಲು ಸುಟ್ಟೋಗಿಲ್ಲ, ಒಂದಕ್ಕೊಂದು ವೈರ್ ಟಚ್ ಆಗಿ ಆ ರೀತಿ ಸುಟ್ಟೋಗ್ತಾ ಇದ್ದಿದ್ದು. ಜಾಯಿಂಟ್ ಹಾಕ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋಣ. ಬನ್ನಿ ಜಾಯಿಂಟ್ ಹಾಕಾಯಿತು. ಬನ್ನಿ ಫ್ಯೂಸ್ ಹಾಕ್ಬಿಟ್ಟು ಮೋಟ್ರು ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ 15 ಆಂಪ್ಸ್ ತೊಗೊಂಡು ರನ್ ಆಗಿತ್ತು. ಬನ್ನಿ ಕೇಬಲ್ ಜಾಯಿಂಟ್ ಹಾಕಿರೋದು ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಕೇಬಲ್ ಜಾಯಿಂಟ್ ಹಾಕಿದಾಗ ಫುಲ್ಲು ಮೂರಕ್ಕೂ ಸೇರಿಸಿ ಒಂದೇ ರೀತಿ ಟೇಪ್ ಹೊಡಿಬಾರ್ದು ಮೇಲ್ಗಡೆ. ಈ ರೀತಿ ಬಿಟ್ರೆ ಕೇಬಲ್ಲು ಚೆನ್ನಾಗಿ ಬಾಳಿಕೆ ಬರುತ್ತೆ, ಮತ್ತು ಆ ಜಾಯಿಂಟ್ಗಳು ಟ್ರಬಲ್ ಕೊಡಲ್ಲ. ಮೇಲೆ ಅದೇ ರೀತಿ ನೀವು ಜಾಯಿಂಟ್ ಹಾಕ್ಕೋಬೇಕು. ಬನ್ನಿ ನೀರು ಓಡ್ತಾ ಇದೆ ನೋಡಿ. ನೋಡಿ ನೀರು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.